ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಪೋಲಿ ಅವನು ಹಂಗಂತ ನಾವು ಹೇಳ್ತಿಲ್ಲ, ಅವನ ಹೆಂಡತಿ ಹೇಳ್ತಿದ್ದಾಳೆ. 14 ವರ್ಷ ಸಂಸಾರ ಮಾಡಿದವಳು ಇಷ್ಟು ವರ್ಷದಲ್ಲಿ 10 ಹುಡುಗಿಯರ ಜೊತೆ ಗಂಡನನ್ನ ಹಿಡಿದಿದ್ದಾಳಂತೆ, ಅವರ ಮೈಚಳಿ ಬಿಡಿಸಿದ್ದಾಳಂತೆ. ಈಗ ಇನ್ನೊಂದು ಜಗಳ ನಡೆದಿದೆ. ದೊಡ್ಡಬಳ್ಳಾಪುರದ ಜನ ಲೈವ್ ಆಗಿ ನೋಡಿದಂಥ ದೃಶ್ಯ ಇದು. ಇದನ್ನು ನೋಡ್ತಿದ್ರೆ ಏನನ್ಸುತ್ತೆ ಹೇಳಿ? ಹೆಂಡತಿಯೊಬ್ಬಳು ಪರಸ್ತ್ರೀ ಜೊತೆಗಿರುವಂಥ ಪತಿಯನ್ನ ಹಿಡಿದು ಇಬ್ಬರನ್ನು ತರಾಟೆಗೆ ತೆಗೆದುಕೊಂಡ್ಲು ಅನ್ಸತ್ತಲ್ವಾ? ಅಲ್ಲಿ ಗಂಡ ಪ್ರೇಯಸಿಗೆ ಸಪೋರ್ಟ್ ಮಾಡಿ ಹೆಂಡತಿ ಜೊತೆ ಫೈಟಿಂಗ್ಗೆ ನಿಂತು ಬಿಟ್ಟಿದ್ದ ಅಂದ್ಕೋತಿದ್ದೀರೇನೋ? ಆಗಿರೋದು ಹಾಗಲ್ಲ, ಕಥೆ ಬೇರೆನೇ ಇದೆ. ಏನೇ ಇದ್ರೂ ಇಂಥದ್ದೊಂದು ಗಲಾಟೆ ನಡೆದ ಮೇಲೆ ಶಾಂತಿನಗರದಲ್ಲಿ ಎಲ್ಲಿ ಶಾಂತಿ ಉಳಿಬೇಕು ಹೇಳಿ? ದೊಡ್ಡಬಳ್ಳಾಪುರದ ಶಾಂತಿನಗರದ ಜನ ರಸ್ತೆಯಲ್ಲಿ ನಿನ್ನೆ ಸಂಜೆ ಹೊತ್ತಿಗೆ ನಡೆದಂಥ ಈ ಹೈ ಡ್ರಾಮವನ್ನ ನೋಡಿ ಹೀಗೆ ನಡುಬೀದಿಲ್ ಬಡದಾಡಬೇಡ್ರಪ್ಪ, ಪೊಲೀಸ್ ಠಾಣೆಗೆ ಹೋಗಿ ಅಂತ ಗದರಿದ್ರು ಕೂಡ. ಸ್ಟೇಷನ್ ತನಕ ಎಳ್ಕೊಂಡು ಹೋಗೋದೆ, ಆದ್ರೂ ನಮ್ಮ ಹೊಟ್ಟೆ ಉರಿಯನ್ನ ನಾವು ಹೊರ ಹಾಕೋದ್ ಬೇಡ್ವಾ? ತನ್ನ ಸಂಸಾರವನ್ನ ನೋಡೋದಕ್ಕಾಗದವನು ಕಂಡವರ ಹೆಂಡತಿ ಸೇವೆ ಹೇಗ್ ಮಾಡ್ತಿದ್ದಾನೆ ಗೊತ್ತಾ? ಇಲ್ಲಿ ನೋಡಿ ಬಿಚ್ಚ ಕೊಟ್ಲು ಇವಾಗ ಜಸ್ಟ್ ನೋಡಿ ಬಿಚ್ಚಿಸ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ವಿ, ಸುಳ್ಳಲ್ಲ. ಗಂಡ ಇವ್ರು ಖುಷಿ ಪಡಲ್ವಾ ಸರ್? ನನ್ನ ಮಕ್ಕಳು ತಂದ್ಕೊಟ್ರೆ ಖುಷಿ ಪಡೋದಿಲ್ವಾ? ಕಂಡೋರ್ ಹೆಂಡತಿಗೆ ತಂದ್ಕೊಡ್ಬೇಕಾ? ಹೀಗೆ ತನ್ನ ಗಂಡನ ಕೆಟ್ಟ ಚಾಳಿಯ ಬಗ್ಗೆ ಆಕ್ರೋಶ ಭರಿತ ನೋವಿನಿಂದ ಹೇಳ್ಕೊಂಡವಳು ಶೋಭಾ. ಈಕೆಯು ಚೆಲುವೆಯೇ, ಅಂಥ ಪರಿ ವಯಸ್ಸಾದವಳು ಅಲ್ಲ, 30ರ ಆಸುಪಾಸಲ್ಲೇ ಇದ್ದಾಳೆ. ಆಗ್ಲೇ ಮದುವೆಯಾಗಿ 14 ವರ್ಷ ಕಳೆದಿದೆ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳ್ಕೊಂಡು ತುಂಬಾ ಕಷ್ಟದಲ್ಲಿ ಬಾಳ್ವೆ ಮಾಡ್ಕೊಂಡಿದ್ದಂಥ KR ಪೇಟೆಯ ಶೋಭಾಳನ್ನ ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಡು ಬಂದಿದ್ದೇ ಈ ಮಂಜುನಾಥ ರೆಡ್ಡಿ. ಶೋಭಾಗಿಂತ 15 ವರ್ಷಕ್ಕಾದರೂ ದೊಡ್ಡವನಿರಬೇಕು. ಆರಂಭದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಿಲ್ಲರ್ ಅಂತ ಒಂದು ಪೇಪರ್ ಮಾಡ್ತೀನಿ ಅಂತ ಓಡಾಡ್ತಿದ್ನಂತೆ. ಆಗ್ಲೇ ಮೀನಾ ಅನ್ನೋ ಹುಡುಗಿ ಪತ್ನಿಯಾಗಿದ್ಲು. ಆಗ ಆಕೆ ಇವನೇ ದೊಡ್ಡ ಕಿಲ್ಲರ್, ಇವನಂಥವನ ಜೊತೆ ಬದುಕೋದಕ್ಕೆ ಆಗೋದೇ ಇಲ್ಲಪ್ಪ ಅಂತ ಅನಿಸಿ ಆತನನ್ನ ಬಿಟ್ಟು ಬೆಂಗಳೂರಿಗೆ ಹೋದ್ಲಂತೆ. ಹಾಗೆ ಹೋದ್ಮೇಲೆ ಸಿಕ್ಕವಳು ಈ ಶೋಭಾ. ಈ ಶೋಭಾಗೂ ಮಂಜುನಾಥ ರೆಡ್ಡಿಗೂ ಹೇಗೆ ಪರಿಚಯ ಆಯ್ತೋ ಗೊತ್ತಿಲ್ಲ, ಆದ್ರೆ ಈತ ಈಕೆಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಕೊನೆಗೆ ತಾಳಿ ಕಟ್ಟಿ ಜೊತೆಗೆ ಕರ್ಕೊಂಡು ಬಂದಿದ್ನಂತೆ. ಆಗಿನ್ನೂ ಶೋಭಾಗೆ ಮದುವೆ, ಮಕ್ಕಳು, ಸಂಸಾರ ಅಂದ್ರೆ ಏನು ಅನ್ನೋದು ಕೂಡ ಗೊತ್ತಾಗದಂಥ ವಯಸ್ಸಂತೆ. ಆ ಟೈಮ್ನಲ್ಲಿ ಮಂಜುನಾಥ ರೆಡ್ಡಿ ಒಂದು ಪಕ್ಕದಲ್ಲಿ ಪತ್ನಿಯನ್ನ, ಇನ್ನೊಂದು ಪಕ್ಕದಲ್ಲಿ ಬೇರೆ ಹೆಂಗಸರನ್ನ ಮಲಗಿಸಿಕೊಂಡು ಮಂಚ ಬಿಸಿ ಮಾಡ್ತಾ ಇದ್ನಂತೆ. ಹಾಗೆ ಶುರುವಾಗಿದ್ದಂಥ ಸಂಸಾರ ಅವರದ್ದು. ಗೌರಿಬಿದನೂರು ಹತ್ರ ಗುಂಜೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮುದ್ಗನ್ ಕುಂಟೆ ಕರ್ಕೊಂಡು ಹೋಗ್ಬಿಟ್ಟು ಅರಿಶಿನದ ಕೊಂಬು ಕಟ್ಟಿದ್ರು. ನಾನು ಬಿಡಿ ಏನೋ ಅನ್ಕೊಂಡು ಅಷ್ಟು ನಾಲೆಡ್ಜ್ ಇಲ್ಲ ಆವಾಗ, 14 ವರ್ಷದಿಂದ. ಸರಿ ಕಟ್ಟಿಸ್ಕೊಂಡೆ. ಆಮೇಲೆ ಬರಬೇಕಾದ್ರೂ ಲಾರಿ ಹತ್ಕೊಂಡು ಕರ್ಕೊಂಡ್ಬಂದ್ರು. ಅವ್ರ ಪಡ್ಗೆ ಅವ್ರೋದ್ರು, ನಮ್ಮ ಪಡ್ಗೆ ನಾವು ಬಂದ್ವಿ. ಹಿಂಗೆ ಆಯಿತು. ಹೆಂಗೋ ಮನೆಗೆ ಹೋಗಿ ಸೇರಿಕೊಂಡೆ, ಮನೆಗೆ ಕರ್ಕೊಂಡೋದ್ರು, ಸೇರಿಕೊಂಡೆ. ಆಮೇಲೆ 14 ವರ್ಷದಿಂದನೂ ತುಂಬ ಸರ್, ಒಬ್ಬರಲ್ಲ ಇಬ್ಬರಲ್ಲ, ಪಕ್ಕದಲ್ಲಿ ಒಬ್ಳು ನನ್ನ ಮಲಗಿಸ್ಕೊಂಡು ಪಕ್ಕದಲ್ಲಿ ಇನ್ನೊಬ್ಳನ್ನು ಮಲಗಿಸ್ಕೊಳ್ಳೋರು ಸರ್. ನನ್ನ ಆರಂಭದಲ್ಲಿ ಇದೆಲ್ಲವನ್ನ ಹಲ್ಲು ಕಚ್ಕೊಂಡು ಸಹಿಸಿಕೊಂಡಂಥ ಶೋಭಾ ಕ್ರಮೇಣ ಗಂಡನಿಗೆ ವಿರೋಧಿಸಿದ್ದಾಳಂತೆ. ಅಷ್ಟಾಗ್ತಿದ್ದ ಹಾಗೇನೆ ಆತ ಅವನು ಹೋದ ಕಡೆ ಎಲ್ಲ ಆಡೋದಕ್ಕೆ ಶುರು ಮಾಡಿದ ಅಂತಾಳೆ ಈಕೆ. ಕಳೆದ 2 ವರ್ಷದಲ್ಲೇ 10 ಹುಡುಗಿಯರನ್ನ ಈಕೆನೇ ಬಿಡಿಸಿದ್ದಾಳಂತೆ. 2 ವರ್ಷದಿಂದ ಮುತ್ತೂರಲ್ಲಿ ಒಬ್ಬಳು ನಿಕ್ಕೊಂಡಿದ್ರು. ಅವ್ರ ಮನೆ ಇರೋ ಸಾಮಾನಿಗೆಲ್ಲ ಬೆಂಕಿಕ್ಕಿ ಅವಳನ್ನ ಬಿಡಿಸಿ. ನಾನು 2ನೇವಳು. ಮೊದಲನೇ ಹೆಂಡತಿ ಮೀನಾ ಅಂತ ಬೆಂಗಳೂರಲ್ಲಿ ಇರೋದು, 2ನೇವಳು ನಾನು. 3ನೇವಳು ಸಾಲದಕ್ಕೆ ಗೌರಿಬಿದನೂರಲ್ಲಿ ಒಂದು ಹುಡುಗಿ ಶ್ರೀದೇವಿ ಅನ್ನೋ ಹುಡುಗಿನ ಮದುವೆ. ಇದನ್ನ ಇಟ್ಕೊಂಡಿರೋದು ಇವಾಗ 3 ತಿಂಗಳಿಂದ. 4ನೇವ್ರು ಲೆಕ್ಕದಲ್ಲಿ. ಅಯ್ಯೋ ಸರ್, ಒಂದಲ್ಲ ಸರ್ ಬಿಡಿಸಿರೋದು, ನನ್ನ ಕಣ್ಣಾರ ನೋಡಿ ನಾನು ಬಿಡಿಸಿರೋದು ಒಂದು 10 ಜನನ ಬಿಡಿಸಿದ್ದೀನಿ ಸರ್. ಈಗ ಇವಳು ಸರ್ದಿ ಅಂತಿದ್ದಾಳೆ ಈಕೆ. ವಿಪರ್ಯಾಸ ಅಂದ್ರೆ ನಮ್ಮ ವಸ್ತುವನ್ನ ನಾವು ಜೋಪಾನ ಮಾಡ್ಕೊಳ್ಬೇಕು. ಕಳೆದು ಹೋದ್ಮೇಲೆ ಯಾರ ಕೈಗೆ ಸಿಕ್ತೋ ಅವರನ್ನ ದ್ವೇಷಿಸೋದು ತಪ್ಪು. ಆದರೂ ಸಂಸಾರಸ್ಥ ಗಂಡಸನ್ನ ಹೀಗೆ ಬುಟ್ಟಿಗೆ ಹಾಕೊಂಡು ತನ್ನ ಸಂಸಾರದ ಗಾಲಿ ಎಳೆಯೋದು ತಪ್ಪೇ ಅಲ್ವಾ? ಅದಕ್ಕೆ ಅವಳನ್ನ ತರಾಟೆ ತಗೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ನಿನ್ನೆ ಸಂಜೆ ಶಾಂತಿನಗರದ ಈ ಮನೆಯ ಮುಂದೆ ಬಂದು ನಿಂತಿದ್ಲು ಶೋಭಾ.
ಆಕೆ ಬಂದು ನಿಂತದ್ದು ಮಹೇಶ್ ಮತ್ತು ಭವ್ಯ ದಂಪತಿಯ ಮನೆ ಎದುರು. ಹಾಗೆ ನೋಡೋದಕ್ಕೆ ಹೋದ್ರೆ ಈ ಮನೆಗೆ ಅವಳು ಹಿಂದೆ ಕೂಡ ಬಂದಿದ್ಲು. ಆದರೆ ಆಗೆಲ್ಲ ಇಂಥ ಸಿಟ್ಟಿರಲಿಲ್ಲ, ಈ ದ್ವೇಷ ಇರಲಿಲ್ಲ. ಫ್ಯಾಮಿಲಿ ಫ್ರೆಂಡ್ ಥರ ಬಂದು ಹೋಗಿದ್ಲು. ಆದರೆ ಯಾವಾಗ ತನ್ನ ಗಂಡನ ಕೆಟ್ಟ ಕಣ್ಣು ಈ ಹುಡುಗಿ ಮೇಲೂ ಬಿತ್ತು, ಇವಳು ಅವನಿಗೆ ಸಪೋರ್ಟ್ ಮಾಡಿದ್ಲು, ಇಬ್ರು ಮಕ್ಕಳಾಟವನ್ನ ಶುರುವಿಟ್ಕೊಂಡ್ರು ಅನ್ನೋದು ಗೊತ್ತಾಯ್ತೋ, ಆಗ್ಲೇ ಚಂಡಿ ಚಾಮುಂಡಿಯ ರೂಪವನ್ನ ತಾಳಿದ್ಲು. ಯಾಕೆ ಹಿಂಗ್ ಮಾಡಿದೆ ಅಂತ ಗಂಡನನ್ನ ಕೇಳಿದ್ರೆ ಆತ ಮನೆ ಬಿಟ್ಟೇ ಹೋದ. ಕಳೆದ 4 ದಿನಗಳಿಂದ ಮಂಜುನಾಥ ರೆಡ್ಡಿ ಮನೆಗೆ ಬರಲಿಲ್ವಂತೆ. ಸಿಟ್ಟಿಗೆದ್ದ ಶೋಭಾ ನಿನ್ನೆ ಸಂಜೆ ಈ ಭವ್ಯಾಳನ್ನ ಹುಡುಕೊಂಡು ಬಂದಿದ್ದಾಳೆ. ಆಕೆ ಬರ್ತಿದ್ದ ಹಾಗೆಯೇ ಎದುರಾದವನು ಮಹೇಶ. ಅವನನ್ನೇ ಮೊದಲು ತರಾಟೆಗೆ ತಗೊಂಡ್ಲು. ನಾನೇ ಹೋಗ್ತೀನಿ, ಇಲ್ಲ ಊರಲ್ಲಿ ಇಟ್ಕೊಂಡಿದ್ಯಾ, ಕರೆಕ್ಟ್ ಆಗಿ ಹೇಳ್ಬೇಕು. ನಾನು ಅನುಭವಿಸ್ತಾ ಇದ್ದೀನಿ. ನಿನ್ಗೆ ಹೆಂಡ್ತಿನ ಹೆಂಗಿಕ್ಕಬೇಕು ಅಂತ ಗೊತ್ತಿಲ್ವೇನಪ್ಪ ನಿನ್ಗೆ? ಹೆಂಡ್ತಿನ ಹೆಂಗಿಕ್ಕಬೇಕು ಅಂತ ಗೊತ್ತಿಲ್ವಾ? ನಿನ್ ಗಂಡ್ಸಲ್ವಾ? ಈಗ ನಮ್ಮನೆ ನನ್ಗಡೆ ವ್ಯವಹಾರ ಮಾಡ್ತಾನೆ, ನಾನ್ ತಲೆ ಹಾಕ್ತೀನಾ? ನಾನ್ ತಲೆ ಹಾಕ್ತಾ ಇದೀನಾ? ನಿನಗ್ ಜ್ಞಾನ ಇಲ್ವಾ? ಮಾತು ಬಂದ್ರೆ ನೀವ್ ಕೇಳ್ಬೇಕು, ನೀವ್ ವ್ಯವಹಾರ ಮಾಡ್ಬೇಕು. ನಿನ್ ಮನೆಗೆ ಕರ್ಸ್ಕೊಂಡು ಚಿಕನ್ ಮಟನ್ ಮಾಡ್ಕೊಳ್ಳೋದು, ನೀನ್ ಆ ಕಡೆ ಹೋದಾಗ ಇಬ್ರು ಒಬ್ರು ಮುಗಿಸ್ಕೊಳ್ಳೋದು ಏನದು? ಕೋಪದಲ್ಲಿ ಬಂದಿದ್ದ ಶೋಭಾ ಅವಳಿಲ್ಲ ಅಂದ್ರೂ ಅಲ್ಲಿಂದ ಹೋಗ್ಲಿಲ್ಲ. ಮಹೇಶನನ್ನೇ ತರಾಟೆಗೆ ತಗೊಂಡ್ಳು. ನೀನೇ ನಿನ್ನ ಹೆಂಡತಿಯನ್ನ ಹೀಗೆ ಮಾಡೋದಕ್ಕೆ ಬಿಟ್ಟಿದ್ದು, ನೀನ್ ದುಡ್ಡು ಹಾಕಿದ್ದಿದ್ರೆ ಆಕೆಗೆ ಹೀಗೆ ಯಾರ್ದೋ ಜೊತೆಗಿದ್ದು ಸಂಸಾರ ನಡೆಸುವಂತ ಪರಿಸ್ಥಿತಿ ಬರ್ತಿತ್ತ ಅಂತ ತರಾಟೆ ತಗೊಂಡ್ಳು. ನೀನು ಗಂಡಸು ದುಡಿಯೋ ಗಂಡಸಾಗಿದ್ರೆ ನೀನ್ ಹೆಂಡತಿ ಮಾಡ್ತಿರ್ಲಿಲ್ಲ. ಮಾತು ಕಟ್ಟೈತಿ, ಕೈಗೊಡ್ತೀಯಲ್ಲ ಮಂಜಾನ ಅಂತ ಬಂದು ಕೊಡ್ತಾನೆ. ನೀನ್ ಒಂದ್ಸರಿ ಹಿಂಗ ಪ್ಲಾನ್ ಮಾಡಿದ್ದ, ಯಾವಣ್ಣ ಇಟ್ಕೊಂಡು ಗಂಡನ ಎತ್ತಗೆ ಮುಟ್ಟಾಳ ಅರ್ಥ ಮಾಡ್ಕೋ. ಹೇಳದ್ನ ನಿಮ್ ಜೀವ ಬಿಡು, ಒಬ್ಬ ಅಲ್ಲ 100 ಜನ ಬರ್ತಾರೆ. ಇನ್ನೊಬ್ಬ ಸಂಸಾರನೆಲ್ಲ ಹಾಳು ಮಾಡೋದು ನೀವು. ಕಳ್ಸು ಮೆಜೆಸ್ಟಿಕ್ಗೆ. ಹೀಗೆ ಯದ್ವಾ ತದ್ವಾ ಈಕೆ ಬೈತಾ ಇದ್ರೆ ಮಹೇಶ ಅದ್ಯಾರಿಗೋ ಫೋನ್ ಮಾಡೋ ಪ್ರಯತ್ನದಲ್ಲಿದ್ದ. ಮೋಸ್ಟ್ಲಿ ಮಂಜುನಾಥ ರೆಡ್ಡಿಯನ್ನ ಸಂಪರ್ಕಿಸೋ ಪ್ರಯತ್ನ ಮಾಡದ ಅನ್ಸುತ್ತೆ. ಆತ ಆ ಕ್ಷಣದಲ್ಲಿ ಫೋನ್ಗೆ ಸಿಕ್ಕಿಲ್ಲ. ಇತ್ತ ಶೋಭಾ ಇರೋ ಕೋಪವನ್ನೆಲ್ಲ ಹೊರ ಹಾಕ್ತಾ ಇದ್ಲು. ಧರ್ಮಸ್ಥಳದಲ್ಲಿ ಹೋಗಿದ್ದಲ್ಲ, ಅದ ಹೆಂಗ್ ಮಿಸ್ ಆದ? ನೀನು ಮಿಸ್ ಆದ ಅವ್ರಿಗೆ ಗೊತ್ತಿಲ್ವಾ? ಇಂತ ಮನುಷ್ಯ ಮಿಸ್ ಆಗೋನೆ ಕರ್ತಯ್ಯ. ನನ್ ಗಂಡ ಇಲ್ಲ ಅಣ್ಣ, ಏನೋ ಏನಾಗಿತ್ತು ಅವ್ರಿಗೆ? ನನ್ ಗಂಡ ಇಲ್ಲ, ಕರ್ಕೊಂಡ್ಬರ್ತೀನಿ ಅಂತ ಹೇಳಕ್ ಬಾಯಿರ್ಲಿಲ್ವ, ಕಂಡಿರ್ಲಿಲ್ವ ಅವ್ರಿಗೆ? ಇನ್ಯಾರಾದ್ರೂ ಆಗಿದ್ರೆ ಹೆಂಡ್ತಿನ ಸಾಯಿಸ್ಬಿಟ್ಟಿರೋರು. ಸಾಯಿಸಾಕುವಂಥದ್ದು ಏನಾಗಿತ್ತಪ್ಪ ಅಂದ್ರೆ ವಿಷಯ ಮಜವಾಗಿದೆ. ಅಲ್ಲಿ ಈ ಮಂಜುನಾಥ ರೆಡ್ಡಿ ಇದ್ದವನು ಮಹೇಶ ಮತ್ತವನ ಹೆಂಡತಿ ಹಾಗೂ ಹೆಂಡತಿ ತಂಗಿಯನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ನಂತೆ. ಆಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಮಹೇಶನನ್ನ ಬಿಟ್ಟು ಉಳಿದವರು ಅಲ್ಲಿಂದ ಬಂದಿದ್ರಂತೆ. ಬರೀ ಬಂದಿರೋದಲ್ಲ, 2 ದಿನ ಹಾಸನದಲ್ಲಿ ಇಟ್ಕೊಂಡು ನಂತರ ಬಂದಿದ್ದು. ಅದ್ಯಾಕೆ ಹಾಗೆ ಮಾಡಿದ್ರೋ ಗೊತ್ತಿಲ್ಲ. ಮೊದಲೇ ಹುಡುಗಿಯರ ವಿಷಯದಲ್ಲಿ ತುಂಬಾನೇ ಹೆಸರು ಕೆಡಿಸ್ಕೊಂಡು ಏಡ್ಸ್ ಮಂಜುನಾಥ ಅಂತಾನೆ ಕರೆಸ್ಕೊಳ್ತಾ ಇದ್ದಂಥ ಈತನ ಜೊತೆಗೆ ಅವಳು ಅದ್ಯಾಕೆ ಬಂದ್ಲೋ, ಅದೆಂಥ ಸಿಚುವೇಶನೋ ನಮಗೆ ಗೊತ್ತಿಲ್ಲ. ಆದರೆ ಅವತ್ತು ಆ ವಿಷಯವಾಗಿ ಮಹೇಶ ಕೂಡ ರಗಳೆ ತೆಗೆದಿದ್ನಂತೆ. ಈ ಬಗ್ಗೆ ಶೋಭಾಳ ಹತ್ರ ಹೇಳ್ಕೊಂಡು, ನನ್ನ ಹೆಂಡತಿ ನಿನ್ನ ಗಂಡನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನಿಸ್ತಾ ಇದೆ, ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಅಂತ ಹತ್ಕೊಂಡಿದ್ನಂತೆ. ಅದೆಲ್ಲ ಆಗಿ ಹಲವು ದಿನಗಳು ಕಳೆಯೋ ಹೊತ್ತಿಗೆ ಮಹೇಶ ಕೂಡ ಅದಕ್ಕೆ ಸೆಟ್ ಆಗಿದ್ದಂಥ ಹೆಂಡತಿಯನ್ನೇ ಇಟ್ಕೊಂಡು ಸಂಸಾರ ನಡೆಸೋದಕ್ಕೆ ಶುರು ಮಾಡಿಬಿಟ್ಟ ಅನ್ನುವಂಥ ಆರೋಪ ಶೋಭಾಳದ್ದು. ಆಕೆ ಹೀಗೆ ಆತನನ್ನ ಗದರ್ತಾ ಇದ್ದಾಗ್ಲೇನೆ ಮನೆ ಹತ್ರ ಒಂದು ರಿಕ್ಷಾ ಬಂದು ನಿಲ್ಲುತ್ತೆ. ಅದರಲ್ಲಿದ್ದವಳು ಭವ್ಯ. ಕೈಗೆ ಚುಚ್ಚಿರೋ ಸೂಜಿ ಹಾಗೇ ಇದೆ. ಅದನ್ನ ನೋಡಿದ್ರೆ ಅವಳಿಗೆ ನಿಜಕ್ಕೂ ಹುಷಾರಿರ್ಲಿಕ್ಕಿಲ್ಲ. ಹಾಸ್ಪಿಟಲ್ನಿಂದಾನೇ ಬಂದಿರಬಹುದು ಅಂತ ಅನ್ಸುತ್ತೆ. ಅಂದಹಾಗೆ ಮನೆ ಮುಂದೆ ಶೋಭಾ ಬಂದು ಗಲಾಟೆ ಮಾಡ್ತಾ ಇರೋದು ಗೊತ್ತಿಲ್ಲದೆ ಈಕೆ ಬಂದ್ಲೋ ಅಥವಾ ತನ್ನ ಸಮಜಾಯಿಷಿ ಹೇಳೋದಕ್ಕೆ ಬಂದ್ಲೋ ಗೊತ್ತಿಲ್ಲ. ಬಂದವಳೆ ಆಕೆಯ ಕೈಗೆ ಸಿಕ್ಬಿದ್ಲು. ಆದರೆ ಶೋಭಾಳ ಕೈಲಿ ಒದೆ ತಿನ್ನೋದಕ್ಕೂ ಮೊದಲು ಮಹೇಶ ಅಡ್ಡು ಬಂದ. ಆದ್ರೂ ಬಿಡದೆ, ನೀನ್ ಮಾಡ್ತಿರೋದು ಸರಿನಾ? ನನ್ನ ಗಂಡ ನಿನಗ್ಯಾಕೆ ಬೇಕು? ನಿಂದೇನು ಕೆಲಸ ಅಂತ ಕೇಳ್ತಾ ಇದ್ರೆ ಆ ಹುಡುಗಿ ಏನಂದ್ಲು ಗೊತ್ತಾ? ಹಾಗಾದ್ರೆ ಮಹೇಶ ಹೆಂಡತಿ ಕೈಲಿ ಮಾಡಬಾರದನ್ನ ಮಾಡಿಸ್ತಿದ್ದ ಅಂತಾನ? ಅಲ್ಲಿ ವಿಲನ್ ಅವನೇನಾ? ಅದ್ಯಾಕವನ ಹೆಂಡತಿ ಎಲ್ಲ ಅವನಿಂದಾನೆ ಅನ್ನೋ ಥರ ಮಾತಾಡಿದ್ಲು. ಆಕೆ ಅದೇನೇ ಅಂದ್ರೂ ಶೋಭಾ ಮಾತ್ರ ಅವಳಿಗೆ ದೆವ್ವ ಬಿಡಿಸದೆ ಹೋಗಲ್ಲ ನಾನು ಇಲ್ಲಿಂದ ಅಂತ ಹೊಡೆಯೋದಕ್ಕೆ ಹೋದ್ಲು. ಆಗ ಮಹೇಶ ಫುಲ್ ಹೀರೋ ಸ್ಟೈಲ್ ನಲ್ಲಿ ತಿರುಗಿ ನಿಂತ. ಇನ್ನೇನು ಫೈಟ್ ಮಾಡಬೇಕು ಅನ್ನೋವರೆಗೆ ಭವ್ಯ ಅಂದ.
ಅಂತ ಹೇಳ್ತಾ ಇಲ್ಲ ಅಷ್ಟೇ ನೋಡ ಬೇಡ ಆಂಟಿ ಬೇಡ ಅವ್ನು ಹುಷಾರಿಲ್ಲ ಸುಮ್ಮನೆ ಹುಷಾರಿಲ್ಲ ಸುಮ್ಮನೆ ಎಂಥ ಪರಿಸ್ಥಿತಿ ನೋಡಿದ್ರಲ್ಲ. ಇಲ್ಲಿ ಇವಳನ್ನ ಎದುರಿಸ್ಬೇಕಾ ಇಲ್ಲ ಅವಳನ್ನ ನೋಡ್ಕೊಳ್ಬೇಕಾ? ಆಕೆ ಏಕಾಏಕಿ ಒಳಗೆ ಹೋಗಿದ್ದನ್ನ ಕಂಡು ಎಲ್ಲಿ ಮನೆ ಬಾಗ್ಲು ಹಾಕೊಂಡು ಏನಾದ್ರೂ ಮಾಡ್ಕೊಂಡ್ ಬಿಟ್ರೆ ಅಂತ ಹಿಂದೆನೆ ಓಡಿದ್ದ ಮಹೇಶ ಅಲ್ಲಿಗೂ ಹೋದಂಥ ಶೋಭಾ ಆ ಗಂಡ ಹೆಂಡತಿನ ತರಾಟೆಗೆ ತಗೊಂಡ್ಲು. ಏನು ಹೇಳಿಲ್ಲ ಅಂತ ಹೇಳ್ತಾನೆ. ಯಾರೇ ಡ್ರೈವರು? ಯಾರೇ ಡ್ರೈವರು? ಅವ್ನು ಎಷ್ಟು ದಿವಸ ನೇಕೊಂಡಿದ್ದೆ? ಇಷ್ಟೆಲ್ಲ ಗಲಾಟೆ ಆದಮೇಲೆ ಶೋಭಾ ಇವತ್ತು ಏನು ಅಂತ ಇತ್ಯರ್ಥ ಆಗಿಬಿಡ್ಲು. ಆ ನನ್ನ ಭಂಡ ಗಂಡ ಇಲ್ಲಿಗೆ ಬರಲಿ ಅಂತ ಅಲ್ಲೇ ಕೂತು. ಕೊನೆಗೆ ಬಂದಿದ್ದು ಪೊಲೀಸರು. ಇಷ್ಟಾಗೋ ಹೊತ್ತಿಗೆ ಮಾಧ್ಯಮದವರೆಗೂ ವಿಷಯ ಗೊತ್ತಾಗಿ ಅವರನ್ನ ಏನಾಯ್ತು ಅಂತ ಮಾತಾಡ್ಸಿದ್ವಿ. ಆಗ ಭವ್ಯ ಮತ್ತು ಶೋಭಾ ಇಬ್ಬರು ಮಾತಾಡಿದ್ರು. ಅಲ್ಲಿ ಹೊರಬಿದ್ದದ್ದು ಮಹೇಶ ಮಾಡಿಕೊಂಡಂಥ ಸಾಲದ ಕಥೆ ಮತ್ತು ಈ ಮಂಜುನಾಥ ರೆಡ್ಡಿ ಪರಿಚಯವಾದಂಥ ಸ್ಟೋರಿ. ಜೊತೆಗೆ ಆತನ ಸ್ತ್ರೀಲೋಲ ಬುದ್ಧಿಯನ್ನು ಹೆಂಡತಿ ಎಳೆಯಾಗಿ ಬಿಚ್ಚಿಟ್ಲು.